ಹಾಯ್ ನಮಸ್ಕಾರ, ಜೈ ಶ್ರೀರಾಮ್. ನನ್ನ ಹೆಸರು ರಾಹುಲ್ ಅಂತೇಳಿ. ಇದು ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಶಿವನ ಟೆಂಪಲ್ ಬಗ್ಗೆ ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಏನಿಲ್ಲ, ಸೊ ಅದು 11ನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ಗುಡಿ ನಮ್ಮ ಚಾಲುಕ್ಯರು. ವಾವ್, ಸೂಪರ್ ಇದೆ. ಇದರಲ್ಲಿ ಕುಂದಗೋಳಲ್ಲಿದೆ. ಸೊ ನೀವು ಹುಬ್ಳಿಯಿಂದ ಬರಬೇಕಾದ್ರೆ ಬೈಪಾಸ್ನಲ್ಲಿ ಬರ್ಬೋದು. ಅಂದರೆ ನೂಲ್ವಿ, ಶೆರೆವಾಡ ಆ ಥರ ರೋಡ್ ಇದೆ. ಇಲ್ಲ ಅಂದರೆ ಜಸ್ಟ್ ಇಲ್ಲೇ ಬಂಕಾಪುರ ಚೌಕ್ ಆದಮೇಲೆ ಒಂದು ರೋಡ್ ಬರುತ್ತೆ, ಬಿಡ್ನಾಳ್ ರೋಡ್. ಅಲ್ಲ ಒಳಗಿಂದಲ್ಲಿ ಬರ್ಬೋದು. ನಾ ಬರ್ತಾ ಇರೋದು ಒಂದು ಬಂಕಾಪುರ ಚೌಕ್ ಬಿಡ್ನಾಳಿಂದಾನೆ. ಸೊ ಇಲ್ಲಿ ಅಂದರೆ ಈ ರೂಟ್ ಸ್ವಲ್ಪ ತುಂಬ ಜನಸಂಖ್ಯೆ ಭಾಳ ಕಡಿಮೆ ಇಲ್ಲಿ. ಸೊ ಅದಕ್ಕೆ ಎಲ್ಲ ಆದರೆ ಬಸ್ಸುಗಳು ಭಾಳ. ಬಟ್ ನೀವು ಈ ರೂಟನ್ನು ಬರ್ಬೋದು, ಈ ಕಡೆ ಆ ರೂಟನ್ನು ಬರ್ಬೋದು. ಬಟ್ ಸಾಯಂಕಾಲದಲ್ಲಿ ಈ ರೂಟನ್ನು ಅವಾಯ್ಡ್ ಮಾಡಿ. ಸೊ ಸ್ವಲ್ಪ ಭಾಳ ಕತ್ಲೆ ಇರುತ್ತೆ, ಅಲ್ಲಿಂದ ಬಂದು ನೋಡ್ಬೋದು. ಓಕೆ, ಗುಡಿ ಬಗ್ಗೆ ಹೇಳಬೇಕಾದ್ರೆ ಅದು 11ನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ಗುಡಿ. ನಮ್ಮ ಚಾಲುಕ್ಯರು ಕಟ್ಟಿಸಿದ್ದಾರೆ. ಸೇಮ್ ಈಗ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಯಾವ ಥರ ವಾಸ್ತುಶಿಲ್ಪನ ಕೆತ್ತಿದ್ದಾರೆ, ಈ ಗುಡಿಯಲ್ಲಿ ಅದೇ ಥರ ಕೆತ್ತಿದ್ದಾರೆ. ಈ ಗುಡಿ ವಿಶೇಷತೆ ಬಗ್ಗೆ ಅಂದರೆ ನನಗೂ ಅಷ್ಟು ಅದ್ರ ಬಗ್ಗೆ ವಿವರಣವಾದ ಮಾಹಿತಿ ಇಲ್ಲ. ಬಟ್ ಅದು ತಿಳ್ಕೊಂಡಿರೋ ಪ್ರಕಾರ ಸೂರ್ಯಕಿರಣ ನೇರವಾಗಿ ಶಿವನ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ವಾವ್, ಎಂಥ ಅದ್ಭುತವಲ್ವಾ. ಸೊ ಈ ಥರ ಗುಡಿ ನಮ್ಮಲ್ಲಿ ಇರೋದು ನಮ್ಮ ಅದ್ಭುತ ಗೌರವ. ಸೊ ಅದಕ್ಕೆ ಈ ಗುಡಿಯನ್ನು ನೋಡೋಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಹೋದ್ಮೇಲೆ ತಿಳಿಸ್ತೇನೆ ಈ ಗುಡಿ ವಿವರಣೆ ಬಗ್ಗೆ. ನನಗೂ ಅಷ್ಟು ಮಾಹಿತಿ ಇಲ್ಲ. ಬಟ್ ನನಗೆ ಇದ್ರ ಬಗ್ಗೆ ಯಾವ ಥರ ಆಸಕ್ತಿ ಮೂಡಿದೆ ಅಂದರೆ, ನಾನು ಇಲ್ಲೇ ಕುಂದಗೋಳಲ್ಲಿ ಕೆಲಸ ಮಾಡ್ತೇನೆ, ಎಸ್ಕಾಂ ಕಂಪ್ನಿಯಲ್ಲಿ. ಸೊ ಭಾಳ ಮಂದಿ ಹೇಳ್ತಾರೆ ಈ ಥರ ಗುಡಿ ಅಂತೇಳಿ. ನಾನು ಹೋಗಿದ್ದೀನಿ, ನೋಡಿ ಶಾಕ್ ಆಗಿದ್ದೀನಿ ರೀ. ಏನು ಗುಡಿ ಈ ಥರ ಕೆತ್ತಿದ್ದಾರೆ ಅಂದರೆ ಸೂಪರ್. ಆಗಿರೋ ಜನರು ಎಂಥ ಅದ್ಭುತ ಅಲ್ವಾ. ಅವರ ನಾಲೆಜು ಕಂಪೇರ್ ಮಾಡಿದ್ರೆ ನನಗೆ ಅವರು ತುಂಬ ಬೆಟರ್ ಇದ್ದಾರೆ. ಬಟ್ ನಮಗಿನ್ನ ಶಕ್ತಿಶಾಲಿ ಅಂತೆ ಅವರು. ಸೊ ಆ ಜನರು ಇಲ್ಲಿ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಈಗ ಇದ್ರ ಗುಡಿ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ, ನೋಡಿ ಆನಂದಿಸಿ. ಇಷ್ಟೇ. ಜೈ ಶ್ರೀರಾಮ್. ಇದು ನೋಡ್ರಿ ಆ ಗುಡಿ. ತಡಿಯೋ ಅಣ್ಣ. ಮಾರ್ಚ್ 22ರಂದು ಸೂರ್ಯನ ನೇರ ಕಿರಣಗಳು ಶಿವನ ಲಿಂಗದ ಮೇಲೆ ಬೀಳುತ್ತವೆಂದು ಇಲ್ಲಿ ಸ್ಥಳೀಯರು ಹೇಳುತ್ತಾರೆ. ಮಾರ್ಚ್ 22ಕ್ಕೆ ಆವತ್ತಿನ ಏನು ವಿಶೇಷ ಅಂದರೆ, ಸೂರ್ಯನ ಕಿರಣಗಳು ನೇರವಾಗಿ ಸಂಭಾಜಕ ವೃತ್ತದ ಮೇಲೆ ಬೀಳುತ್ತವು. ಅವತ್ತು ಪ್ರಪಂಚದಾದ್ಯಂತ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ದಿನವೂ ಸಮಾನವಾಗಿರುತ್ತದೆ. 12 ಗಂಟೆ ರಾತ್ರಿ ಮತ್ತು 12 ಗಂಟೆ ಹಗಲು ಇರುತ್ತದೆ. ಅದೇ ದಿನ ಈ ಶಿವನ ದೇವಿ ಮೇಲೆ ನೇರವಾದ ಕಿರಣಗಳು ಬೀಳುವುದು ಒಂದು ವಿಶೇಷತೆಯಾಗಿದೆ. ಜಸ್ಟ್ ನೋಡಿ, ಹಿಂದಿನ ಕಾಲದಲ್ಲಿ ಯಾವ ಥರ ಕಟ್ಸಿದ್ದಾರೆ ಅಂತೇಳಿ. ಬಟ್ ಈಗ ಅದು ಹಾಳಾಗಿದ್ದ ಸಲುವಾಗಿ ಈ ಥರ ಮಾಡಿದ್ದಾರೆ, ಮಾಡಲ್ ರಿಪೇರಿ ಅಂತಾರಲ್ಲ ಆ ಥರ. ಬಟ್ ಅವರು ಮಾಡಿದ್ದು ನಾವು ಮಾಡಿದ್ದು ಭಾಳ ವ್ಯತ್ಯಾಸ ಇದೆ. ಜಸ್ಟ್ ನೋಡಿ ಯಾವ ಥರ ಇದೆ. ಇದು ಹಿಂದಿನ ಭಾಗದ ಅದ್ಭುತ ನೋಟ. ಒಮ್ಮೆ ಬಂದು ಜಸ್ಟ್ ನೀವು ಫ್ಯಾಮಿಲಿಯಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸೂಪರ್ ಆಗಿದೆ, ತುಂಬ ಶಾಂತವಾಗಿದೆ ಪ್ಲೇಸ್.